ಸರ್ ಈ ಕಾರ್ ಹೋಗ್ತಾ ಇದೆಯಲ್ಲ ಸರ್, ಈ ಕಾರ್ ಬೆಲೆಯಲ್ಲಿ ಒಂದು ಏಕಾತ ಸೈಟ್ನ ಕೊಡ್ತೀನಿ ಸರ್. ಯಾವುದೇ ಬ್ರೋಕರೇಜ್ ಇಲ್ಲ ಸರ್, ಡೈರೆಕ್ಟ್ ಓನರ್. ಬನ್ನಿ ಸರ್, ಲೇಔಟ್ಗೆ ಹೋಗೋಣ. ಸರ್ ಇವತ್ತು ಹೇಳ್ತಾ ಇದ್ದೀನಿ ಸರ್, ಈ ಸರೌಂಡಿಂಗಲ್ಲಿ ಯಾರೇ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ದಿವಸ ಕೋಟ್ಯಾಧಿಪತಿಗಳಾಗೋದಂತೂ ಗ್ಯಾರಂಟಿ ಸರ್. ಸರ್ 360 ಡಿಗ್ರಿಯಲ್ಲಿ ಡ್ರೋನ್ ಶಾಟಲ್ಲಿ ನೋಡ್ತಾ ಇದ್ದೀರಾ, ಸುತ್ತಲೂ ಡೆವಲಪ್ಮೆಂಟ್ ಇದೆ. ಅದ್ರ ಮಧ್ಯದಲ್ಲಿ ಖಾಲಿ ಇರುವಂಥ ಲೇಔಟ್ ನಮ್ಮದು ಒಂದೇ ಲೇಔಟ್ ಸರ್. ಇದೇ ಬಂದ್ಬಿಟ್ಟು MS ರಾಮಯ್ಯ ಲೇಔಟು ಸರ್. ಆ ಕಡೆ ನೋಡ್ತಾ ಇದ್ದೀವಿ ನೋಡಿ ಸರ್, ಅದೇ ಬಸವನಹಳ್ಳಿ ನೆಲಮಂಗಲ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ನಮ್ಮ ಲೇಔಟ್ ಬರುತ್ತೆ ಸರ್. ಇಲ್ಲಿ ಏಕಾತ ಸೈಟ್ಗಳು ಸಿಗೋದು ತುಂಬ ಕಷ್ಟ. ಅದರಲ್ಲಿ ಒಂದು 22 ಸೈಟು ಹೊಸ ಲೇಔಟ್ನ ಲಾಂಚ್ ಮಾಡಿದ್ವಿ. ಬನ್ನಿ ಸರ್ ಹೋಗೋಣ, ಅದು ಕಡಿಮೆ ಬೆಲೆಗೆ. ಸರ್ MS ರಾಮಯ್ಯ ಗ್ರೀನ್ ಸಿಟಿಯಲ್ಲಿ 5 ವರ್ಷದ ಹಿಂದೆ 1800 ರೂಪಾಯಿ ಮಾರಾಟ ಮಾಡ್ತಾ ಇದ್ರು. ಇವಾಗ 7000 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಅದ್ರ ಅಟ್ಯಾಚ್ಡ್ ನಮ್ಮ ಲೇಔಟು. ಎಷ್ಟಿದೆ ಅಂತ ಕ್ಯೂರಿಯಾಸಿಟಿ ಇದೆ ಸರ್, ಕಾಮೆಂಟ್ ಮಾಡಿ ಸರ್, ನಾನು ರಿಪ್ಲೈ ಮಾಡ್ತೇನೆ. ನಮಸ್ಕಾರ, ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಾಸ್ಟರ್ ನ್ಯೂಸಲ್ಲಿ ಫಸ್ಟ್ ಟೈಮ್ ಏಕಾತ ಲೇಔಟ್ನ ತಂದಿದ್ದೀನಿ. ಅದು ಅಂಥ ಇಂಥ ಲೇಔಟ್ ಅಲ್ಲ, ಇದು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ವಾಸ ಮಾಡೋದಕ್ಕೆ ಒಂದು ಬೆಸ್ಟ್ ಲೊಕೇಶನ್ನು. ಹಾಗೆ ಇದು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಮಾರ್ತೀವಿ ಅಂದರೂ ಒಂದು ಬೆಸ್ಟ್ ಲೊಕೇಶನ್ನು. ಯಾಕೆಂದರೆ ನಿಯರ್ ಬೈ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಇದೆ. ನೀವು ಡ್ರೋನ್ ಶಾಟಲ್ಲಿ ನೋಡ್ತಾ ಇರ್ಬೋದು. ಒಂದು APMC ಆಗಿರ್ಬೋದು, ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಆಗಿರ್ಬೋದು, ಆಲೂರು ಸ್ಟೇಡಿಯಂ ಆಗಿರ್ಬೋದು, BGS ಹಾಸ್ಪಿಟಲ್ ಆಗಿರ್ಬೋದು, ನೆಲಮಂಗಲ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಹಾಗೆ ಕೆಂಪೇಗೌಡ ಲೇಔಟ್ ಅಟ್ಯಾಚ್ಡ್ ಮಾಡಿರೋ ಅಂಥ ಒಂದು ಒಳ್ಳೆ ಲೊಕೇಶನ್ನು. ಆಮೇಲೆ ಟ್ರಾನ್ಸ್ಪೋರ್ಟ್ಗೆ ಹೋಗ್ತೀರಾ, ಎಲ್ಲದಕ್ಕೂ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ರೀಚ್ ಆಗೋವಂಥ ಲೇಔಟ್ಗೆ ಬಂದಿದ್ದೀವಿ. ಬನ್ನಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಲೇಔಟಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ, ಪ್ರೈಸ್ ಏನು, ಪ್ರತಿಯೊಂದು ತಿಳಿಸ್ತಾ ಹೋಗ್ತಾ ಇರ್ತೀನಿ. ಸರ್ ಇನ್ನು ಲೇಔಟಲ್ಲಿ ಡೆವಲಪ್ಮೆಂಟ್ಸ್ ಏನೇನು ಕೊಟ್ಟಿದ್ದೀರಾ ಸರ್? ಸರ್ 100% ಡೆವಲಪ್ಮೆಂಟ್ ಆಗಿರೋವಂಥ ಲೇಔಟು. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು, ನಮ್ಮ ಲೇಔಟಲ್ಲಿ CA ಏರಿಯಾ ಆಗಿರ್ಬೋದು, TC ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಪಾರ್ಕ್ ಏರಿಯಾ ಆಗಿರ್ಬೋದು, ಹಾಗೆ ತಾರ್ ರೋಡ್ ಆಗಿರ್ಬೋದು, ಹಾಗೆ ನೋಡ್ತಾ ಇರ್ಬೋದು ಸರ್ ನೀವು, ನಂಬರ್ ಬೋರ್ಡ್ ಆಗಿರ್ಬೋದು, ಮೆಜರ್ಮೆಂಟ್ ಸ್ಟೋನ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಪ್ಲಾಂಟೇಷನ್, ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿ ರಿಜಿಸ್ಟ್ರೇಷನ್ ನಾಳೆ ರೆಡಿ ಇರೋವಂಥ ಪ್ರಾಪರ್ಟಿ ಸರ್. ಸರ್ ಎಲ್ಲರೂ ಹೇಳ್ತಾ ಇರ್ತಾರೆ, ಈಗ ಅಪ್ರೂವಲ್ ಬಂದಿದೆ ನಾಳೆ ಖಾತೆ ಕೊಡ್ತೀವಿ ಅಂತ. ನಮ್ಮ ಲೇಔಟಲ್ಲಿ ನೀವು ವೆಯ್ಟ್ ಮಾಡೋಂಗೆ ಇಲ್ಲ ಸರ್. ನಾಳೆಗೆ ಬಂದು ಈ ಸೈಟ್ ರಿಜಿಸ್ಟರ್ ಮಾಡಿಕೊಡಿ ಅಂದರೆ ನಾವು ರೆಡಿ ಇದ್ದೀವಿ ಸರ್. ಯಾಕಂದರೆ ಯಾರು ಬ್ರೋಕರೇಜ್ ಕಾಯೋಂಗಿಲ್ಲ, ನಾವೇ ಡೈರೆಕ್ಟ್ ಓನರು. ನಾಳೆ ಬರ್ತೀರಾ, ಒಂದು ಸೈಟ್ ರಿಜಿಸ್ಟ್ರೇಷನ್ಗೂ ನಾನು ರೆಡಿ ಇದ್ದೀನಿ ಸರ್. ಬಂದು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. ಸುತ್ತಮುತ್ತ ಪ್ಲಸ್ ಪಾಯಿಂಟ್ ಏನೇನೆಲ್ಲ ಇದೆ ಸರ್? ಸರ್ ಇಲ್ಲಿ ಸುತ್ತಮುತ್ತ ಪ್ಲಸ್ ಪಾಯಿಂಟ್ ಅಂದರೆ ಸರ್, ಇಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸಲ್ಲಿ ಹರ್ಷ ಹಾಸ್ಪಿಟಲ್ ಆಗಿರ್ಬೋದು, ಹರ್ಷ ಸ್ಕೂಲ್ ಆಗಿರ್ಬೋದು, ಹರ್ಷ ಕಾಲೇಜ್ ಆಗಿರ್ಬೋದು, ಎಲ್ಲ ತುಂಬ ಹತ್ತಿರದಲ್ಲಿದೆ ಸರ್. ಹಾಗೆ ಟ್ರಾನ್ಸ್ಪೋರ್ಟ್ ವಿಷಯಕ್ಕೆ ಬರೋದಾದರೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಒಂದು 3 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಹಾಗೆ ನೆಲಮಂಗಲ ರೈಲ್ವೆ ಸ್ಟೇಷನ್ ಇಲ್ಲಿ ನೀವು ಕಾಣಿಸ್ತಾ ಇದ್ದೀರಾ ಸರ್, ಅದೇ ನೆಲಮಂಗಲ ರೈಲ್ವೆ ಸ್ಟೇಷನ್ನು. ಹಾಗೆ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲಿಂದ 30 ಮಿನಿಟ್ಸ್ಗೆ ರೀಚ್ ಆಗ್ಬೋದು ಸರ್. ಅಂಥ ಒಂದು ಒಳ್ಳೆ ಲೊಕೇಶನ್ ಸರ್ ಇದು. ಸರ್ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳಿದ್ದಾರೆ ಸರ್? ಸರ್ ಕನೆಕ್ಟಿವಿಟಿ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಸರ್ ನಮ್ಮ ಲೇಔಟ್ಗೆ. ಯಾಕಂದರೆ ಜಸ್ಟ್ ನೀವು 5 ಮಿನಿಟ್ಸಲ್ಲಿ ಎಲ್ಲ ಕಡೆನೂ ರೀಚ್ ಆಗ್ಬೋದು ಅಂಥ ಒಂದು ಲೊಕೇಶನ್ ಇದು. ಫಾರ್ ಎಕ್ಸಾಂಪಲ್ ನೀವು ತಗೊಂಡ್ರೆ ಇಲ್ಲಿಂದ ತುಮಕೂರು ಹೈವೇ ಒಂದು 3 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಅಲ್ಲಿಂದ ನಿಮಗೆ ಗೊತ್ತಿದೆ ಸರ್, ನೈಸ್ ರೋಡ್ ತುಂಬ ಹತ್ತಿರ ಇದೆ. ಅಲ್ಲಿಂದ ಮೈಸೂರು ರೋಡ್ ಆಗಿರ್ಬೋದು, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಕನಕಪುರ ರೋಡ್ ಆಗಿರ್ಬೋದು, ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಈ ಕಡೆ ಹಾಸನ್ ರೋಡ್ ಆಗಿರ್ಬೋದು, ಆಕೆ ಮಂಗಳೂರು ರೂಟ್ ಆಗಿರ್ಬೋದು, ಮುಂಬೈ ರೂಟ್ ಆಗಿರ್ಬೋದು, ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಈ ಕಡೆ ತಗೊಳಕ್ಕೆ ಹೋದರೆ ನಿಮ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ದೊಡ್ಡಬಳ್ಳಾಪುರ ರೋಡ್ ಆಗಿರ್ಬೋದು, ಎಲ್ಲನೂ ತುಂಬ ಸಮೀಪ ಇದೆ ಸರ್. ಇದು ಖಾತೆ ಬಗ್ಗೆ ಹೇಳಿ ಸರ್ ನಮಗೆ. ಸರ್ ಇದು ಖಾತೆ ಸರ್. ಪ್ರತಿಯೊಂದು ಸೈಟ್ಗೆ ಇಂಡಿವಿಜುವಲ್ ಸೈಟ್ಗೆ ಖಾತೆ ರಿಲೀಸ್ ಆಗಿದೆ. ನಮ್ಮ ಲೇಔಟಲ್ಲಿ 100% ಡೆವಲಪ್ಮೆಂಟ್ ಆಗಿರೋದ್ರಿಂದ ನಿಮಗೆ ಸರ್ಕಾರದ ಕಡೆಯಿಂದನೇ ನಮ್ಮ ಲೇಔಟ್ಗೆ ಇಂಡಿವಿಜುವಲ್ ಖಾತೆ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಅಂದ್ರೆ ರೆಡಿ ಇದೆ ಸರ್. ಸರ್ ಈ ಬುಕ್ಕಿಂಗ್ ಪ್ರೊಸೆಸ್ ಎಲ್ಲ ಹೇಗೆ ಸರ್? ಸರ್ ಬುಕ್ಕಿಂಗ್ ಪ್ರೋಸೆಸ್ ಸರ್, ಇಲ್ಲಿ ಏಕಾತ ಸೈಟ್ಗಳು ಸಿಗೋದೇ ತುಂಬ ಕಷ್ಟ. ನೀವು ಒಂದು ಬುಕ್ಕಿಂಗ್ ಅಥವಾ ಡೈರೆಕ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಸರ್. ಯಾಕಂದರೆ ಡೈರೆಕ್ಟ್ ಅಗ್ರಿಮೆಂಟ್ ಮಾಡ್ಕೊತೀವಿ ಅಂದರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಾವು ಮಾರ್ತಾ ಇರೋ ರೇಟ್ಗಿಂತ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಡೈರೆಕ್ಟ್ ಅಗ್ರಿಮೆಂಟ್ಗೆ ಹೋಗ್ತೀವಿ ಅಂದರೆ ಕಡಿಮೆ ಪ್ರೈಸ್ ಇರುತ್ತೆ ಸರ್. ಎಷ್ಟು ಎಕರೆನಲ್ಲಿ ಆಗಿರೋದು ಮತ್ತು ಎಷ್ಟು ಸೈಟ್ ಅವೈಲೇಬಲ್ ಇದೆ ಸರ್? ಇದು ಟೋಟಲ್ 100-150 ಎಕರೆ ಇದೆ ಸರ್ ಟೋಟಲ್ ಲೇಔಟ್. ಅದರಲ್ಲಿ ನಾವು ಮಾಡಿರುವಂಥದ್ದು 1.5 ಎಕರೆಯಲ್ಲಿ ಟೋಟಲ್ 22 ಫ್ಲಾಟ್ಸ್ ಬಂದಿದೆ. 30-45, 30-50 ಬಂದಿದೆ ಸರ್. ಈಸ್ಟು ವೆಸ್ಟ್ ಮಾಡಿದ್ದೀವಿ. ಹಾಗೆ ಇದರಲ್ಲಿ 2 ಸೈಟು ರಿಜಿಸ್ಟ್ರೇಷನ್ ಆಗಿದೆ. ಇನ್ನು 20 ಸೈಟ್ಗಳು ಮಾತ್ರ ಇದೆ ಸರ್. ಇಮಿಡಿಯೇಟಾಗಿ ಕಾಲ್ ಮಾಡಿ, ಯಾಕೆಂದರೆ ಈ ಸರೌಂಡಿಂಗಲ್ಲಿ ಸೈಟ್ ಸಿಗಲ್ಲ. ಇಮಿಡಿಯೇಟಾಗಿ ಕಾಲ್ ಮಾಡಿ ಬನ್ನಿ, ಬುಕ್ ಮಾಡ್ಕೊಳ್ಳಿ ಸರ್. ಸರ್ ಈ ವಿಸಿಟ್ ಮಾಡಬೇಕಂದ್ರೆ ಹೆಂಗೆ ಸರ್? ಸರ್ ನೋಡಿ, ಈಜಿ, ತುಂಬ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಕಂಪ್ನಿ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ ಸರ್. ನೀವೇನಾದರೂ ಫ್ಯಾಮಿಲಿ ಸಮೇತ ಬರ್ತೀವಿ ಅಂದರೆ ನಮ್ಮ ಕಂಪ್ನಿ ಕಡೆಯಿಂದ ವೆಹಿಕಲ್ ಪ್ರೊವೈಡ್ ಮಾಡ್ತೀವಿ. ಫ್ಯಾಮಿಲಿ ಸಮೇತ ಬಂದು ವಿಸಿಟ್ ಮಾಡ್ಬೋದು. ನಿಮ್ಗೇನಾದರೂ ಈ ಸೈಟ್ ವಿಸಿಟ್ ಇಷ್ಟ ಆಯ್ತು ಅಂದರೆ ಒಂದು ಬ್ಲಾಕಿಂಗ್ ಅಮೌಂಟ್ ಅಂತ ಕೊಟ್ಬಿಟ್ಟು ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಲೀಗಲ್ ಓಕೆ ಅಂದರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಅಥವಾ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂದರೆ ರೆಡಿ ಇದ್ದೀವಿ ಸರ್. ಸರ್ ನಿಮ್ಮನ್ನು ಹೆಂಗೆ ಸರ್ ಭೇಟಿ ಆಗೋದು? ಸರ್ ಈಜಿ ಸರ್, ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಆಫೀಸ್ ಲೊಕೇಶನ್ ಕೊಡ್ತಾರೆ. ನಾನು ಆಫೀಸಲ್ಲಿ ಇರ್ತೀನಿ, ನೀವು ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಹಾಗೆ ಲೀಗಲ್ ಡಾಕ್ಯುಮೆಂಟ್ ಅಲ್ಲೇ ಇರುತ್ತೆ, ನೀವು ಅಲ್ಲೇ ಚೆಕ್ ಮಾಡಿಕೊಂಡು, ಬೇಕಂದ್ರೆ ಲಾಯರ್ನ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಬಂದುಬಿಟ್ಟು ಸೈಟ್ ವಿಸಿಟ್ ಮಾಡ್ಬೋದು ಸರ್. ಸರ್ ಈಗ ಲೋನ್ ಫೆಸಿಲಿಟಿ ಬಗ್ಗೆ ಸರ್? 100% ಸರ್. ಇದು ಏಕಾತ ಪ್ರಾಪರ್ಟಿ, ಅದರಿಂದ ನಿಮಗೆಲ್ಲ SBI ಲೋನ್ ಕೇಳ್ತಾ ಇರ್ತಾರೆ, SBIಯಲ್ಲೇ ಮಾಡಿಸ್ಕೊಡ್ತೀವಿ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್, ಕನ್ಸ್ಟ್ರಕ್ಷನ್ ಲೋನು ನಿಮಗೆ ಅಥವಾ ರೇಟ್ ಆಫ್ ಇಂಟ್ರೆಸ್ಟು ತುಂಬ ಕಡಿಮೆ ಇರುತ್ತೆ ಸರ್ ಇದರಲ್ಲಿ.
ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಸರ್ ಲೋನ್? ಅಪ್ ಟು 75% ಲೋನ್ ಮಾಡಿಕೊಡ್ತೀವಿ ಸರ್. ಸರ್ ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತ ನೀವು ಬನ್ನಿ, ಒಂದು ಈ ಲೊಕೇಶನ್ ನೋಡಿ, ನೀವು ಈ ಸರೌಂಡಿಂಗ್ ಡೆವಲಪ್ಮೆಂಟ್ ಮಾಡಿ ಸರ್. ಅಲ್ಲಿ ನೆಲಮಂಗಲ ರೈಲ್ವೆ ಸ್ಟೇಷನ್ನು, ಇಲ್ಲಿ BGS ಹಾಸ್ಪಿಟಲು, ಇಲ್ಲಿ APMC ಆಡು, ಗೋಲ್ಡನ್ ಫಾರ್ಮ್ ರೆಸಾರ್ಟು, ಆಲೂರು ಸ್ಟೇಡಿಯಮು. ಸರ್ ಒಬ್ಬರು ಪ್ರಾಪರ್ಟಿ ತಗೋಬೇಕಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ ಸರ್. 360 ಡಿಗ್ರಿಯಲ್ಲಿ ನಮ್ಮ ಲೇಔಟ್ ಸರೌಂಡಿಂಗಲ್ಲಿ ನಿಮ್ಗೆ ಅಷ್ಟು ಡೆವಲಪ್ಮೆಂಟ್ಸ್ ಕಣ್ಣು ಮುಂದೆನೇ ಕಾಣಿಸುತ್ತೆ. ನಾನು ಯಾವುದು ಹೈಡ್ ಮಾಡಲ್ಲ ಸರ್. ಹಾಗೆ ಈ ಪಕ್ಕದ ಲೇಔಟಲ್ಲಿ ನೀವು ಪ್ರೈಸ್ ಬಗ್ಗೆ ತಿಳ್ಕೊಳ್ಳಿ, ಅವ್ರಿಗಿಂತ ಒಂದು 200-300 ರೂಪಾಯಿ ಕಡಿಮೆ ಇದ್ದರೆ ನಮ್ಮ ಲೇಔಟಲ್ಲಿ ಪರ್ಚೇಸ್ ಮಾಡಿ ಸರ್.